ಮಾಡೋದಕ್ಕೆ ನಾವು ಕಾರ್ಯಕ್ರಮ ಇಲ್ಲೇ ಮಾಡಬೇಕು ಅಂತ ಅಂದ್ಕೊಂಡು ಕಾರ್ಯಕ್ರಮ ಮಾಡ್ಕೊಂಡಿದ್ದೀವಿ. ನಾನು ತಮಗೆಲ್ಲ ಗೊತ್ತಿದ್ದಂಗೆ 4-5 ದಿನದಿಂದ ನಾನು ಇಲ್ಲೇ ಇದ್ದೀನಿ. ನನ್ನ ಅನಿಸಿಕೆ ನಾವು ಏನು ನಿರೀಕ್ಷೆ ಇಟ್ಟಿದ್ದೀವಿ ಜನ ವಾಲಂಟ್ರಿ ನಾನು ನಿರೀಕ್ಷೆ ಇಲ್ಲ. ಜನ ಈ ಮಟ್ಟಿಗೆ ಜನ ಬರ್ತಾರೆ ಎಲ್ಲ ತಾಲೂಕಿಂದ ಎಲ್ಲ ಇದರಿಂದ ಫೋನ್ ಮೇಲೆ ಫೋನ್ಗಳು ಈ ಎಮ್ ಎಲ್ ಎಗಳು ಬೆಳಗಿಂದ ನಾವು ರೂಮಲ್ಲಿ ಕೂತಿದ್ವಿ. ಇಲ್ಲ ಸರ್ 200 ಬಸ್ಸು ಸಾಲ್ತಾ ಇಲ್ಲ, ಇನ್ನೂ 100 ಬಸ್ ಬೇಕಂತ ಜನಗಳು ವಾಲಂಟ್ರಿ ಬರೋಕ್ಕೆ ನನಗೆ ಯಾವ ಹೇಳ್ತಾರೆ ನನಗೆ ಭಾಳ ಖುಷಿ ಆಯಿತು. ನಿನ್ನೆ ಸ್ಟೇಟ್ ತಗೊಂಡು ಹೋಗಿ ರಾತ್ರಿ 10 ಸಲ ಜನ ಮೇಲೆ ಹೋಗಿ ಸೆಲ್ಫಿಗಳು ತಗೊಂಡಿದ್ದಾರೆ, ಅಂದರೆ ವಿಸಿಟ್ ಕೊಡ್ತಾರೆ. ಆ ಕಾರಣಕ್ಕೆ ಈ ಕಾರ್ಯಕ್ರಮ ಅಂತೂ ನನ್ನ ಸಾಧನ ಸಮಾವೇಶ ಏನು ಇವತ್ತು 20ನೇ ತಾರೀಕು ಇಟ್ಕೊಂಡಿದ್ದೀವಿ. ಕನಿಷ್ಠ ನಾನು ಇರ್ತಲ್ವಾ 4 ಲಕ್ಷ ಜನ ಮೇಲೆ ಬರೋ ನಿರೀಕ್ಷೆ ಇದೆ. ನನಗೆ ಬೆನಿಫಿಷರಿ 70 ತಗೊಂಡು 1,03,000 ಜನಕ್ಕೆ ಪತ್ರ ಕೊಡ್ತಾ ಇದ್ವಿ. ಅದರಲ್ಲಿ ಎಲ್ಲ ಕಾರ್ಯಕರ್ತರು ಬಂದು ಈ ಸಮಾವೇಶ ಯಶಸ್ವಿ ಆಗ್ತದೆ ಅಂತ ನಾನು ಭಾವಿಸ್ತೇನೆ. ಮುಖ್ಯಮಂತ್ರಿಗಳು ಓವರಾಲ್ ಒಪ್ಪಿಗೆ ಕೊಟ್ಟು ಬರೋದಿನ ಒಂದು ತಿಂಗಳಲ್ಲಿ ಜುಲೈಯಲ್ಲಿ ಫಸ್ಟ್ ವೀಕಲ್ಲಿ ಕಾರ್ಯಕ್ರಮ ಆಯಿತು. ಅದೇ ನಾನೇ ಬಗ್ಗೆ ಮಾಡ್ತೀನಿ ಅಂತ ನಾನು ಮುಖ್ಯಮಂತ್ರಿಗಳೇ ನಿರ್ದೇಶನ ಕೊಟ್ಟಿದ್ದಾರೆ, ನಾನು ಬರ್ತಿದ್ದಾರೆ. ಅದ್ರ ಜೊತೆ ನಮಗೆ 250 ಬೆಡ್ ಆಪರೇಟ್ ಇದೆ, ಅದು ಇಕ್ವಿಪ್ಮೆಂಟ್ಗೆ 40 ಕೊಟ್ಟಿರಬೇಕು, ಅದನ್ನು 40 ಕೋಟಿ ನಾನು ಕೊಡ್ತೀನಿ ಅಂತ ಹೇಳಿದರೆ. ಅದ್ರ ಜೊತೆಯಲ್ಲಿ ಶುಗರ್ ಫ್ಯಾಕ್ಟ್ರಿ OFR ಸರ್ ಹೇಳಿ ನಿನ್ನೆ ನಾನು OFR ಸರ್ CM ಇಬ್ಬರು ಮಾತಾಡಿದ್ದೀವಿ. 2 ತಿಂಗಳ ಒಳಗಡೆ ಶುಗರ್ ಫ್ಯಾಕ್ಟ್ರಿದು ಎಲ್ಲ ಒಂದು ನಾವು ತೀರ್ಮಾನ ಮಾಡಿ ಬುದ್ಧಿ ಕೆಲಸನ ನಾವು ಮಾಡಿಸಿದ್ವಿ. ಅದ್ರ ಜೊತೆಯಲ್ಲಿ ನಮಗೆ ಸ್ಟೀಲ್ ಇರಬೇಕಂತ ಸ್ಟೀಲ್ ಪಾರ್ಕ್ ಬೇಕಂತ ಮನೆ ಮುಖ್ಯಮಂತ್ರಿ OFR ಸರ್ ರಿಕ್ವೆಸ್ಟ್ ಮಾಡಬೇಕು, ಅದನ್ನು ಮಾಡುವ ಅಂತ ಹೇಳಿದರೆ. ಅದಕ್ಕೆ ನನಗೆ ಮುಂದೆ ನಾವು ಜಾಗ ಕೊಡಬೇಕಾಗಿದೆ. 2000 ಎಕರೆ ಜಾಗ ನಾವು ಕೊಡೋದು ಸಿದ್ಧ ಆಗಿದೆ. ಮುಂದೆ ಅವ್ರು ತರಬೇಕು, ಆಹ್ವಾನ ಮಾಡ್ತೀವಿ, ಅದನ್ನು ಮಾಡೋದು.